KM ಬೈಕ ಚಾನಲ್ ಕನ್ನಡ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಪ್ಲೀಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಅರ್ಧ ನೋಡಬೇಡಿ ಪ್ಲೀಸ್. ಪಾತ್ರೆ ತೊಳೆಯೋಣ ಅಂತ ಎಲ್ಲನೂ ಸಿಂಕಿಗೆ ಹಾಕ್ಕೊಂಡು ಎಲ್ಲನೂ ತೊಳಿತಾ ಇದ್ದೀನಿ. ಮನೆಯೆಲ್ಲನೂ ಕ್ಲೀನ್ ಮಾಡಿ, ಮನೆಯೆಲ್ಲನೂ ಒರೆಸಿ, ಮನೆಯೆಲ್ಲನೂ ಕಸ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಮಧ್ಯಾಹ್ನ 12 ಗಂಟೆ ಆಯಿತು. ಇವತ್ತು ಸೋಮವಾರ ಆದ್ದರಿಂದ ದೇವ್ರಿಗೆ ದೀಪ ಹಚ್ಚಿ, ದೇವ್ರಿಗೆ ಒಂಥರ ಸಮಾಧಾನ. ದೇವ್ರ ದೀಪ ಹಚ್ಚೋಗಂಟ ಸಮಾಧಾನ ಇರೋಕ್ಕಿಲ್ಲ, ಮನಸ್ಸಿಗೆ ನೆಮ್ಮದಿನೇ ಇರೋಕ್ಕಿಲ್ಲ. ದೀಪ ಹಚ್ದೆ, ಸ್ನಾನ ಮಾಡಿಕೊಂಡು ದೀಪ ಹಚ್ದೆ. ನಾವು ಸೋಮವಾರ, ಶನಿವಾರ, ಶುಕ್ರವಾರ ಮಾತ್ರ ಪೂಜೆ ಮಾಡೋದು. ಇವತ್ತಿನ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಈ ಥರ ರಂಗೋಲಿ ಹಾಕಿದ್ದೀನಿ. ಆಮೇಲೆ ದಿನಸಿ ತರೋಕ್ಕೆ ಅಂತ ಹೋಗಿದ್ರು. ಸಕ್ಕರೆ, ಅಚ್ಚ ಖಾರದ ಪುಡಿ, ಬೆರ್ಕೆ ಖಾರದ ಪುಡಿ, ಉಪ್ಪಿನಕಾಯಿ, ಉಪ್ಪಿನ ಪುಡಿ, ಸೋಪು, ಕ್ಲೀನಿಂಗ್ ಶ್ಯಾಂಪು, ಟೀ ಪುಡಿ, ಸೋಪಿನ ಪುಡಿ, ಉಪ್ಪಿನಕಾಯಿ, ಸಾಂಬಾರಿಗೆ ಸಿಹಿ ಹಾಕ್ಕೊಂಡಿದ್ದೀನಿ. ಸಿಹಿ ಪಲ್ಯ ಮಾಡೋಣ, ಬೀನಿಸು ಹಾಗೂ ಬದನೆಕಾಯಿ ಇತ್ತು, ಪಲ್ಯ ಮಾಡೋಣ ಅಂದ್ಬಿಟ್ಟು ಸಿಹಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ. ಸಿಹಿ ಪಲ್ಯಕ್ಕೆ ಹದ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಸಾಂಬಾರ್ಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಟೊಮೊಟೊ ಹಣ್ಣು, ಬೇಕೆ ಕಾಳು ಪುಡಿ ಹಾಕ್ಕೊಂಡಿದ್ದೀನಿ. ಈಗ ತರಕಾರಿನ ಕಡಲೆಕಾಯಿ, ಕಡಲೆಬೇಳೆ, ಬೀನಿಸ್ ಹಾಕ್ಕೊಂಡು ಬೇಯೋಕ್ಕಾಗ್ತಾಯಿದ್ದೀನಿ. ಚೆನ್ನಾಗಿ ಬೇಯಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸಿಹಿ ಪಲ್ಯ ಮಾಡಿದ್ರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇಲ್ಲ ಖಾರ ಮಾಡಿದ್ರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡೋಲ್ಲ. ಅನ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರಲ್ಲಿ ಬೇಯ್ತೈತೆ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಈ ಕಡೆ ಸಾಂಬಾರಿಗೆ ಎಲ್ಲನೂ ಕುಕ್ಕರ್ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ಖಾರ ರುಬ್ಕೋತಾ ಇದ್ದೀನಿ. ಶುಂಠಿ ಇರಲಿಲ್ಲ, ಶುಂಠಿ ಸಾಂಬಾರು ಸೊಪ್ಪು ನನ್ನ ಹತ್ರ ಇರಲಿಲ್ಲ. ನೀವಾದರೆ ಹಾಕ್ಕೋಬೋದು. ಈಗ ಒಂದಪ್ಪ ಟ್ರೈ ಮಾಡಿ. ಈ ಶುಂಠಿನೂ ಸಾಂಬಾರು ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಟೊಮೆಟೊ ಹಣ್ಣು ಹಾಕೋ ಸ್ಕಿಪ್ ಮಾಡ್ಬೋದು. ಟೊಮೆಟೊ ಹಣ್ಣು ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ರುಬ್ಕೊಂಡು. ಹೀಗೆ ಬಾಣಲಿಗೆ ಸಿಹಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಚಿಟಪಟ ಅನ್ನೋವರೆಗೂ ಸುಂಡಿಸ್ಕೊಂಡು ಈರುಳ್ಳಿ ಟೊಮೆಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕನ್ಗೋವರೆಗೂ ಕನ್ಗೋದ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಟ್ಟು ಯಾವುದೇ ಪದಾರ್ಥ ಆದರೂ ಎಣ್ಣೆ ಬಿಟ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಯಾವುದೇ ಆದರೂ ಅಷ್ಟೇ, ಎಣ್ಣೆ ಬಿಡೋವರೆಗೂ ಕನ್ಗಿಸ್ಬೇಕು, ತುಂಬ ರುಚಿಯಾಗಿರುತ್ತೆ.
ನೀವೊಂದಪ್ಪ ಈಗ ಟ್ರೈ ಮಾಡಿ. ಮಕ್ಕಳಿಗೆ ಈ ಥರ ಸಿಹಿ ಪಲ್ಯ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಖಾರ ಮಾಡಿಕೊಟ್ರೆ ಇಷ್ಟಪಡೋದಿಲ್ಲ, ಮಕ್ಕಳು ತಿನ್ನೋದಿಲ್ಲ. ಹಿಂಗಾರ ಮಾಡಿಕೊಟ್ರೆ ತಿಂತಾರೆ ಅಂತ ಆಸೆ. ಈ ಥರ ಎಲ್ಲ ಬೇಯಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ನಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನ ಒಗ್ಗರಣೆ ಸುತ್ತ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಾನು ಮುದ್ದೆ ಜೊತೆ ಊಟ ಮಾಡಿದೆ. ತುಂಬ ಖಾರ ಚೆನ್ನಾಗಿ ರುಚಿಯಾಗಿತ್ತು. ಈಗ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾದ ಸಿಹಿ ಪಲ್ಯ, ಬೀನ್ಸ್ ಹಾಗೂ ಕಡಲೆಕಾಯಿ ಸಿಹಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ನೀವೊಂದಪ್ಪ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಕಡೆ ಕಾಯಿ, ಈ ಕಡೆ ಹಿಟ್ಟು ಬೇಯಕ್ಕೆ ಅಂತ ಇಟ್ಕೊಂಡಿದ್ದೆ. ಹಿಟ್ಟು ತರಕಾರಿ ತರಕಾರಿ ಬೇಯೋಕ್ಕೆ ಅಂತ ಇಟ್ಕೊಂಡಿದ್ದೆ. ಕಡಲೆಕಾಳು ಇತ್ತು, ನಮ್ಮ ಮನೇಲೇ ಗದ್ದೆಯಲ್ಲಿ ಬೆಳೆದಿರೋದು ಹೆಸರು ಕಾಳು. ಟಮಟೆ ಹಣ್ಣು ಬದನೆಕಾಯಿ, ಬೀನಿಸು ಒಂದಪ್ಪ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ತುಂಬ ರುಚಿಯಾಗಿದೆ. ಒಂದೇ ಒಂದು ವಿಷಯ ಕೂಗಿಸು ಸಾಕು, ಎಲ್ಲ ಬೆಂದೋಗುತ್ತೆ. ಈ ಕಡೆ ಹಪ್ಪಳ ಕರಿಯೋಣ ಅಂದ್ಬಿಟ್ಟು ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಹಪ್ಪಳ ಹಾಕೋಣ ಅಂತ ಒಂದು 4 ಎತ್ತಿಟ್ಕೊಂಡಿದ್ದೆ, ಅವನ್ನೇ ಹಾಕ್ತಾಯಿದ್ದೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪೂರ್ತಿ ವಿಡಿಯೋ ನೋಡಿ, ಅರ್ಧಂಬರ್ಧ ನೋಡಬೇಡಿ. ಪ್ಲೀಸ್ ನೋಡೋದಾದರೆ ಪೂರ್ತಿ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊತಿದ್ದೀನಿ. ಇನ್ನೊಂದು ಹಪ್ಪಳ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸಂಧ್ಯಾ ಅವರೇ, ನೀವು ತುಂಬ ಕಮೆಂಟಾಗಿ ಒಳ್ಳೆ ರೀತಿ ಹಾಕ್ತಾಯಿದ್ದೀರಿ. ತುಂಬ ತುಂಬ ಥ್ಯಾಂಕ್ಸ್. ನಿಮಗೆ ಏನು ಹೇಳಬೇಕು ಅನ್ನೋದೇ ನಂಗೆ ಗೊತ್ತಾಯ್ತಾ ಇಲ್ಲ. ಈ ಕಡೆ ಎಣ್ಣೆ ಬಿಡ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ, ಟಮಟೆ ಹಣ್ಣು. ಈ ಥರ ಒಂದಪ್ಪ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ತರಕಾರಿ ಪಲ್ಯ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ, ತಗೋತಾನೆ ಇರ್ತೀನಿ. 1/4 kg ಇರುತ್ತೆ, 10 ರೂಪಾಯಿ ಡಬ್ಬನೇ ಹತ್ರ ಬರ್ತಾಯಿರ್ತಾರೆ, ಅವಾಗ ತಗೋತೀನಿ. ಮಾರ್ಕೆಟಲ್ಲಿ ಹೋಗೋಕ್ಕಾಗದೆ ಹೋದರೆ ಇಲ್ಲೇ ಮನೆ ಹತ್ರನೇ ತಗೊಬಿಡ್ತೀನಿ. ಈ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕನಗಬೇಕು, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಆಡಿಸ್ಕೊಂಡಿದ್ದ ಖಾರ ಹಾಕ್ಕೊಂಡ್ರೆ ತುಂಬ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ನೀರು ಬಿಡ್ತಾಯಿದ್ದೀನಿ. ತುಂಬ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಾಡಿದ್ಮೇಲೆ ಈ ಕಡೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ತರಕಾರಿ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಕಡೆ ಹಿಟ್ಟು ಮಾಡ್ಕೊಂಡಿದ್ದೆನಲ್ಲ, ಈ ಥರ ಮಾಡಿದ್ದೆ ಅಡುಗೆನ. ಇವತ್ತು ರೆಸಿಪಿ ಅಡುಗೆ ಈ ರೀತಿ ಇತ್ತು. ಚೂರಾರು ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.